ಪತಿ ದರ್ಶನ್ಗಾಗಿ ವಿಜಯಲಕ್ಷ್ಮಿಯವರು ಮಾಡದ ಕೆಲಸವಿಲ್ಲ. ಜೈಲಿನಿಂದ ಹೊರತರಲು ವಿಜಯಲಕ್ಷ್ಮಿಯವರು ಪತಿಗಾಗಿ ಕೋರ್ಟೆಲ್ಲ ಅಲೆದಾಡಿದರು. ಆದರೂ ಪೊಲೀಸರು ಕೋರ್ಟಿನ ಮುಂದೆ ದೈವಬಲವೂ ಬೇಕು ಎಂದು ತಿಳಿದು ವಿಜಯಲಕ್ಷ್ಮಿಯವರು ಎಲ್ಲ ದೇವರಿಗೂ, ಅವರು ಇರುವ ಎಲ್ಲ ಶಕ್ತಿ ದೇವತೆಗಳಿಗೂ ಹರಕೆಯನ್ನು ಹೊತ್ತಿದ್ದರು. ಆ ಹರಕೆಯನ್ನು ತೀರಿಸಲು ದರ್ಶನ್ರವರು ಹೊರಬಂದ ಬಳಿಕ ಹರಕೆಯನ್ನು ತೀರಿಸಲು ವಿಜಯಲಕ್ಷ್ಮಿಯವರು ಹರಸಾಹಸ ಮಾಡುತ್ತಿದ್ದಾರೆ. ಯಾವ ದೇವಾಲಯಕ್ಕೆ ಹೋದರೂ ಅನ್ನದಾನ, ಮುತ್ತೈದೆ ಭಾಗ್ಯ ಎಲ್ಲವನ್ನೂ ನೀಡುತ್ತಿದ್ದಾರೆ. ತನ್ನ ಪತಿಯು ಹುಷಾರಾಗಲಿ, ಬೇಗ ಆರಾಮಾಗಲಿ, ಬೆನ್ನು ನೋವು ಕಡಿಮೆಯಾಗಲಿ ಎಂದು ದೇವತೆಗಳಿಗೆ ಹರಕೆಯನ್ನು ಹೊತ್ತಿದ್ದಾರೆ. ಹಾಗಾಗಿ ದರ್ಶನ್ರವರು ಈಗ ಪತ್ನಿ ಒಂದು ಕಡೆ ದೇವಾಲಯವನ್ನು ಸುತ್ತುತ್ತಿದ್ದರೆ, ಪತಿ ದರ್ಶನ್ರವರು ವಾಮನ ಮೂವಿ ನೋಡಲು ಹೋಗಿ ವಾಮನ ಮೂವಿಯನ್ನು ನೋಡಲು ಹೋಗಿ ಚಿಕ್ಕಣ್ಣನವರ ಮೀಟ್ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ಹಾಗಾಗಿ ದರ್ಶನ್ರವರು ವಿಜಯಲಕ್ಷ್ಮಿಯವರು ಪತಿಗಾಗಿ ಸುತ್ತದ ದೇವಾಲಯವೂ ಇಲ್ಲ. ಎಲ್ಲ ದೇವಾಲಯಗಳನ್ನು ಸುತ್ತಿದ್ದಾರೆ ಹಾಗೂ ಪತಿ ಪತ್ನಿಯರು ಈಗ ಸುಖವಾಗಿ ಸಂತೋಷವಾಗಿ ಇದ್ದಾರೆ ಎಂದು ಫ್ಯಾನ್ಸ್ಗಳು ಸಂತೋಷಪಟ್ಟಿದ್ದಾರೆ. ಈ ಕಾಲಕ್ಕಾದರೂ ವಿಜಯಲಕ್ಷ್ಮಿ ದರ್ಶನ್ರವರು ಒಂದಾಗಿ ಚೆನ್ನಾಗಿ ಇರಲಿ ಎಂದು ಭಾವಿಸುತ್ತೇವೆ. ಎಲ್ಲರೂ ದೇವರ ಬಳಿ ಕೇಳಿಕೊಳ್ಳುತ್ತೇವೆ. ದರ್ಶನ್ ಫ್ಯಾನ್ಸ್ಗಳು ಯಾರಾದರೂ ಇದ್ದರೆ ಲೈಕ್, ಕಮೆಂಟ್ ಮಾಡಿ ದಯವಿಟ್ಟು. ದರ್ಶನ್ರವರು ಈಗಾಗಲೇ ಫ್ಯಾನ್ಸ್ಗಳನ್ನು ಮೀಟ್ ಮಾಡಿ ಅವರಿಗೆ ಸಿಗ್ನೇಚರ್ ಹಾಕುವುದು ಹಾಗೂ ಮಕ್ಕಳನ್ನು ಪಾಲನೆ ಮಾಡುತ್ತಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿಯವರು ಇವೆಲ್ಲ ಹೋರಾಟ ಮಾಡಿದ್ದರೂ ಕೂಡ ಈಗ ತುಂಬ ಸಂತೋಷವಾಗಿದ್ದಾರೆ. ದರ್ಶನ್ರವರು ಹೊರಬಂದ ಬಳಿಕ ಪತಿ ಪತ್ನಿ ಇಬ್ಬರೂ ಸುಖ ಸಂತೋಷವಾಗಿ ಇದ್ದಾರೆ. ವಿಜಯಲಕ್ಷ್ಮಿಯವರ ಬಗ್ಗೆ ನಿಮಗೇನು ಅನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ.